ನನ್ನನ್ನು ಅಥವಾ ನನ್ನ ಮಕ್ಕಳನ್ನ ಅಥವಾ ಮಂಡ್ಯನ ಎಸ್ಪೆಷಲಿ ಎಳೆಯೋ ಅವಶ್ಯಕತೆ ಅವ್ರಿಗಿರಲಿಲ್ಲ ಅನಿಸುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಮೂಟೆ ಕಟ್ಟಿ ಸಿಲಿಂಡ್ರ್ ಹಾಕಿ ಉಡಾಯಿಸ್ಬೇಕಾಗುತ್ತೆ. ಎಂಥ ಪದಗಳು ಯೂಸ್ ಮಾಡಿದ್ದಾರೆ ಅಂದರೆ ಎವ್ರಿಥಿಂಗ್ ಇಸ್ ಥ್ರೆಟ್ನಿಂಗ್ ಓನ್ಲಿ. ಒಂದು ಸೋಷಲ್ ಮೀಡಿಯಾದಲ್ಲಿ ಹೋಗಿ ಥ್ರೆಟ್ನಿಂಗ್ ಮಾಡ್ತಾರೆ ಅಂದರೆ ಅವ್ರಿಗೆಷ್ಟು ಧೈರ್ಯ ಇರಬೇಕು, ಅವ್ರಿಗೆಷ್ಟು ಅಂದರೆ ಸಪೋರ್ಟ್ ಇರಬೇಕು ಅಂತ ನಾವು ಇದರಲ್ಲೇ ತಿಳ್ಕೊಬೋದು. ನನಗೆ ಬೇಸಿಕಲಿ ಏನಂದರೆ ಸೌಜನ್ಯಾಗಾಗಿದೆ, ಅದು ಲಿಟ್ರಲಿ ಇಟ್ಸ್ ಸೀನ್. ಸೊ ಅದೊಂದು ವ್ಯಕ್ತಿಗೆ ಹಿಂಗಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ಫ್ಯಾಕ್ಟ್ ಅದು. ಸೊ ಅದಕ್ಕೋಸ್ಕರ ನನಗೆ ಬೇಜಾರಷ್ಟೇ. ಆ ತಾಯಿ ಹೇಳಿದಾಳಲ್ವ, ಅವರ ಹೆಂಗೆ ಮರ್ಮಾಂಗಗಳನ್ನ ಮಾಡಿದ್ರು, ಎಷ್ಟು ಬ್ರುಟಲಾಗಿ ಮಾಡಿದ್ರು ಅಂತ ಹೇಳಿದಾರಲ್ವ, ಅದನ್ನು ಕೇಳಿಸ್ಕೊಂಡಾಗ ಎಷ್ಟು ಸಂಕಟ ಆಗಿರಬೇಕು. ಎಲ್ಲರಿಗೂ ಹೆಣ್ಮಕ್ಳು, ನನಗೂ ಒಬ್ಳು ಹೆಣ್ಮಕ್ಳಿದ್ದಾಳೆ. ಈ ಸೊಸೈಟಿಲಿ ಹೆಂಗೆ ಬೆಳೆಸೋದಪ್ಪ ಅನ್ನೋದನ್ನೇ ಭಯ ಆಗಕ್ಕೆ ಸ್ಟಾರ್ಟ್ ಆಗೋಗಿದೆ ಇವಾಗ. ಸೊ ಅವ್ರ ಪರವಾಗಿ ನಿಂತ್ಕೊಳ್ಳೇಬೇಕಲ್ವ ಪಾಪ. ಮೇಡಮ್ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಹೋಗ್ಬೇಕಾದ್ರೆ ನಂಗೆ ತುಂಬ ಭಯ ಆಗಿತ್ತು. ಅವ್ರಿಗೆ ಹೋಗಬೇಡಿ ಅಂತಲೇ ನಾನು ಹೇಳಿದ್ದು. ಬಟ್ ಅವರು ತುಂಬ ದಿವಸದಿಂದ ಹೋಗಬೇಕು ಅಂತ ಅಂದ್ಕೊಂಡು ಕೊನೆಗೆ ಟೈಮ್ ಮಾಡ್ಕೊಂಡು ಅವ್ರು ಹೋಗಿ ಬಂದರು. ಇಷ್ಟು ದಿವಸ ಯಾಕೆ ಹೋಗಿಲ್ಲ ಅಂತ ತುಂಬ ಜನ ಕೇಳ್ತಿದ್ರು. ಬಟ್ ಟೈಮ್ ಕನ್ಸ್ಟೆನ್ಸಿಂದ ಹೋಗಿಲ್ಲ ಹೊರತು ಅವರು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆಯಿಂದನೂ ಹೋಗಬೇಕು ಅಂತಲೇ ಅಂದ್ಕೊಂಡಿದ್ದಿದ್ದವರು. ಅದಾದಮೇಲೆ ನಂತರ ಹೋದರು ಬಂದರು. ಆಮೇಲೆ ಹೋದಾದ್ಮೇಲೆ ಗಲಾಟೆ ಆಗಿದ್ದು, ಅದು ಕೋಇನ್ಸಿಡೆನ್ಸೋ ಏನೋ ಗೊತ್ತಿಲ್ಲ, ಬಟ್ ಗಲಾಟೆನೂ ಆಯಿತು. ಅಲ್ಲಿ ತುಂಬಾ ಭಯ ಆಗಿತ್ತು ನಮಗೆ, ಮನೆಯವ್ರಿಗೆಲ್ಲರಿಗೂ. ಹೋದಾಗಿಂದನೂ ತುಂಬ ಕಾಲ್ಸ್ ಮಾಡ್ತಾನೆ ಇದ್ವಿ, ಆಯಿತಾ ಮುಗಿತಾ ಬರ್ತಾಯಿದ್ದೀರಾ ಅಂತ. ಗಲಾಟೆ ಆದಮೇಲಂತೂ ಸಿಕ್ಕಾಪಟ್ಟೆ ಭಯ ಆಗಿತ್ತು. ಅದಾದಮೇಲೆ ಏನೂ ಇಲ್ಲ, ಅವರು ಕಳಿಸ್ಬಿಟ್ರು ನನ್ನನ್ನು, ಆರಾಮಾಗಿ ಬರ್ತಾಯಿದ್ದೀನಿ ಅಂದರು. ಸೊ ಅಲ್ಲಿಗೆ ಮುಗ್ದೋಗಿತ್ತದು. ಅವ್ರು ಹೋದರು, ಸೌಜನ್ಯನ ಮೀಟ್ ಮಾಡಿಕೊಂಡ್ರು, ಬಂದರು, ಅಷ್ಟಕ್ಕೆ ಅಲ್ಲಿ ಕ್ಲೋಸ್ ಆಗಿತ್ತು ಚಾಪ್ಟ್ರು. ಮಾರ್ನಿಂಗ್ ತುಂಬ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನಮ್ಮ ಊರು ಮಂಡ್ಯದಿಂದ ತುಂಬಾ ಕಾಲ್ಸ್ ಬರ್ತಾಯಿತ್ತು. ಆಮೇಲೆ ಎಲ್ಲ ಕೋ ಆರ್ಟಿಸ್ಟ್ಗಳನ್ನು ಎಲ್ಲ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಆಮೇಲೆ ತ್ರಿವಿಕ್ರಮ್ ಕೂಡ ಮಂಡ್ಯದಲ್ಲೇ ಶೂಟ್ ಮಾಡ್ತಾ ಇರೋದು ಅವ್ರದ್ದು ಒಂದು ಸೀರಿಯಲ್ಲು. ಸೊ ಅವ್ರಿಗೂ ತುಂಬ ಜನ ಹುಡುಗರೆಲ್ಲ ಹೋಗಿ ಅಣ್ಣಂಗೆ ಫೋನ್ ಮಾಡಿ ಮಾತಾಡಿ ಏನಕ್ಕೆ ಅಂತ, ಏನು ವಿಷಯ ಅಂತ ನೋಡಿದಾಗ ಯಾರೋ ಒಂದು ಸ್ಕ್ರೀನ್ಶಾಟ್ ಕಳಿಸಿದ್ರು. ಹಿಂಗೆ ಶಾರದಾ ಭಟ್ ಅಂತ ಯಾರೋ ಒಬ್ಳು ಲೇಡಿ, ಶಿ ಈಸ್ ಲೈಕ್ ಇವರು ರಜತ್ ಪತ್ನಿ ಅಕ್ಷಿತಾ, ಅವ್ರಿಗಿಬ್ರು ಮಕ್ಕಳಿದ್ದಾರೆ, ಅವ್ರ ಹೆಸರು ಅದು ನಂದು ಅವ್ರದ್ದು ಚೆನ್ನಾಗಿರೋ ವಿಡಿಯೋ ಹಾಕಿ ಅದಾದಮೇಲೆ ಎಡಿಟ್ ಮಾಡಿ ನಿಮಗೆ ಗಂಡ ಬೇಕು ಅಂದರೆ ನೀವು ಕರ್ಸ್ಕೊಳ್ಳಿ, ಅದೊಂದು ಪಾಯಿಂಟು. ಆಮೇಲೆ ಇಲ್ಲ ಅಂದರೆ ಕೇಸರಿ ಬಣ್ಣ ಮಾಡಿ ಕಳಿಸ್ತೀವಿ, ಅಂದರೆ ಏನು ರಕ್ತದ ಇದರಲ್ಲಿ ಕಳಿಸ್ತೀವಿ ಅನ್ನೋ ಥರ. ಆಮೇಲೆ ಇನ್ನೊಂದೇನೆಂದರೆ ಮೂಟೆ ಕಟ್ಟಿ ಸಿಲಿಂಡ್ರ್ ಹಾಕಿ ಉಡಾಯಿಸ್ಬೇಕಾಗುತ್ತೆ. ಎಂಥ ಪದಗಳು ಯೂಸ್ ಮಾಡಿದ್ದಾರೆ ಅಂದರೆ ಎವ್ರಿಥಿಂಗ್ ಇಸ್ ಥ್ರೆಟ್ನಿಂಗ್ ಓನ್ಲಿ. ಒಂದು ಸೋಷಲ್ ಮೀಡಿಯಾದಲ್ಲಿ ಹೋಗಿ ಥ್ರೆಟ್ನಿಂಗ್ ಮಾಡ್ತಾರೆ ಅಂದರೆ ಅವ್ರಿಗೆಷ್ಟು ಧೈರ್ಯ ಇರಬೇಕು, ಅವ್ರಿಗೆಷ್ಟು ಅಂದರೆ ಸಪೋರ್ಟ್ ಇರಬೇಕು ಅಂತ ನಾವು ಇದರಲ್ಲೇ ತಿಳ್ಕೊಬೋದು. ನಿನ್ನೆ ಫಸ್ಟ್ ಆಫ್ ಆಲ್ ಎಲ್ಲರೂ ಮುಂದೆ, ಅದು ಮಧ್ಯಾಹ್ನದ ಹೊತ್ತಲ್ಲೇ ಅಂಥ ಒಂದು ದುರ್ಘಟನೆ ನಡೀತು. ಅದಾದಮೇಲೆ ಇದು ಓಪನ್ ಆಗಿ ಮಾಡ್ತಾಯಿದ್ದಾರೆ ಅಂದರೆ ಇವರೆಲ್ಲ ಒಂದು ಗ್ಯಾಂಗ್ ಅನಿಸುತ್ತೆ. ದೇ ಆಲ್ ಫಾರ್ಮ್ಡ್ ಒಂದು ಗ್ಯಾಂಗ್. ಇದಕ್ಕೆ ನಾವೆಲ್ಲ ನಿಂತ್ಕೊಂಡು ಮಾಡಬೇಕು ಅಂತ ಏನೋ ಅವರು ಪ್ಲ್ಯಾನ್ ಹಾಕಿರ್ಬೋದು. ಬಟ್ ನನ್ನನ್ನು ಅಥವಾ ನನ್ನ ಮಕ್ಕಳನ್ನ ಅಥವಾ ಮಂಡ್ಯನ ಎಸ್ಪೆಷಲಿ ಎಳೆಯೋ ಅವಶ್ಯಕತೆ ಅವ್ರಿಗಿರಲಿಲ್ಲ ಅನಿಸುತ್ತೆ. ಇವಾಗ ಸ್ಟೇಟ್ ಜಗಳ ಆಡಬೇಕಾ? ಈಗ ಈ ಜಗಳನೇ ದೊಡ್ಡ ಜಗಳ ಆಗಿದೆ. ಇದೇ ಒಂದು ದೊಡ್ಡ ಇನ್ಸಿಡೆಂಟ್ ಆಗಿದೆ. ಹೌದು, ಅದು ಮಂಡ್ಯ ನಿಮಗೆ ಗೊತ್ತಿಲ್ಲ. ಬೆಳಗ್ಗೆಯಿಂದ ನನಗೆ ಎಷ್ಟು ಕಾಲ್ಸ್ ಬರ್ತಾಯಿದೆ ಅಂದರೆ, ಅಕ್ಕ ಹೋಗೋಣ, ಅಣ್ಣ ಏನಣ್ಣ ಇದ್ದಾರೆ, ಯಾಕೆ ಸುಮ್ಮನೆ ಇದ್ದೀರಾ ಅಣ್ಣ, ಹಂಗೆ ಹಿಂಗೆ ಅಂತ. ತುಂಬ ನಾವು ಹೋಗ್ತೀವಿ, ನಾವು ಮಾತಾಡ್ತೀವಿ, ಯಾಕೆ ಬಿಡ್ತಿದ್ದೀರಾ ನೀವು, ಮಂಡ್ಯ ಬಗ್ಗೆ ಹೆಂಗೆ ಮಾತಾಡೋದು ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕರಾವಳಿಯವರು ತುಂಬ ಜನ ಮೆಸೇಜ್ ಮಾಡಿದ್ದಾರೆ, ಅಕ್ಕ ಇವ್ರು ಏನಕ್ಕೆ ಹಿಂಗೆ ಮಾತಾಡಿದ್ದಾರೆ ಗೊತ್ತಿಲ್ಲ, ಸುಮ್ಮನೆ ಕರಾವಳಿ ಹೆಸರು ಹಾಳು ಮಾಡ್ತಾಯಿದ್ದಾರೆ, ಆಮೇಲೆ ಇದನ್ನು ಸ್ಟೇಟು ಒಂದು ಫೈಟ್ ಥರ ಮಾಡ್ತಾಯಿದ್ದಾರೆ ಇವರು, ಇದನ್ನೆಲ್ಲ ದಯವಿಟ್ಟು ಪ್ರೋತ್ಸಾಹ ಮಾಡಬೇಡಿ ಹಂಗೆ. ಆಬ್ವಿಯಸ್ಲಿ ಅಲ್ವಾ, ಇವಾಗ ಇರೋದೇ ದೊಡ್ಡ ತಲೆನೋವಾಗಿದೆ ನಮಗೆ. ಅದರಲ್ಲಿ ಇದ್ರ ಅವಶ್ಯಕತೆ ಏನಿದೆ ಹೇಳಿ? ಈ ಪ್ರಕರಣ ದಿಕ್ಕು ತಪ್ಪಿಸೋದಕ್ಕೆ ಕೋಮುವಾದ ಮಾಡುವಂತಾರೆ. ಹೌದು, ಆಬ್ವಿಯಸ್ಲಿ ಇವಾಗ ಇದು ಪೀಕ್ ಆಫ್ ದ ಸಿಚುವೇಶನಲ್ಲಿದೆ. ಅಂದರೆ ಇವಾಗ ನಡೀತಿರೋ ಒಂದು ನ್ಯೂಸಲ್ಲಿ ಇದೊಂದು ಪೀಕಲ್ಲಿದೆ. ಅದು ನಿನ್ನೆ ಆಗಿದ್ದು ಒಂದು ಘಟನೆ ಅಂತೂ ಅತಿರೇಕಕ್ಕೆ ಹೋಗಿದೆ. ಅದು ಮೇಡಮ್ ನಿನ್ನೆ ಆಗಿದೆ. ಈ ಘಟನೆ ಆಧಾರದಲ್ಲಿ ಈ ಧರ್ಮಸ್ಥಳದಲ್ಲಿ ನಡೆದಿದೆ ಅಂತ ಹೇಳಲಾಗುವ ಏನೆಲ್ಲ ಅನಾಚಾರಗಳಿದ್ದಾವೆ, ಅದ್ರ ಬಗ್ಗೆ ನಿಮಗೆ ಸೂಕ್ಷ್ಮವಾಗಿ ಏನು ಅನ್ನಿಸ್ತಾ ಇದೆ? ಮೇಡಮ್ ನನಗೆ ಆ ಕ್ಷೇತ್ರದ ಬಗ್ಗೆ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಅಂದರೆ ಧರ್ಮಸ್ಥಳ ಅಂತಲೂ ನನಗೆ ಬೇಕಾಗಿಲ್ಲ. ಯಾಕಂದರೆ ನನಗೆ ಅಲ್ಲಿ ಏನು ನಡೆದಿದೆ ಅದು ನಿಜಾನ, ಅದು ಸತ್ಯನ, ಅಥವಾ ಅವ್ರು ಭೀಮಾ ಅನ್ನೋರು ಯಾರೋ ಬಂದಿದ್ದಾರಲ್ವ, ಅವರು ಎಷ್ಟರ ಮಟ್ಟಿಗೆ ತೋರಿಸ್ತಿದ್ದಾರೆ ಅಲ್ಲಿ ಏನು ನಡೀತಿದೆ. ಸೊ ಅದು ಏನೂ ಯಾರು ಅಲ್ಲಿ ಫಸ್ಟ್ ಆಫ್ ಆಲ್ ಪೊಲೀಸವರು ಕೂಡ ಇನ್ನೂ ಏನೂ ಆಚೆ ಬಿಟ್ಕೊಟ್ಟಿಲ್ಲ. ಆಮೇಲೆ ಅದೇನು ಫ್ಯಾಕ್ಟ್ಸ್ ಏನು ಅಥವಾ ಸುಳ್ಳೇನು ಅಥವಾ ನಿಜ ಏನು ಅನ್ನೋದನ್ನು ಇನ್ನೂ ಯಾರೂ ಹೇಳಿಲ್ಲ, ಅಥವಾ ಇನ್ವೆಸ್ಟಿಗೇಷನಲ್ಲಿ ಏನು ನಡೀತಿದೆ ಅನ್ನೋದನ್ನು ಯಾರಿಗೂ ಹೇಳ್ತಾ ಇಲ್ಲ. ಸೊ ಆದ್ದರಿಂದ ಅದ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಬೇಸಿಕಲಿ ಏನಂದರೆ ಸೌಜನ್ಯಾಗಾಗಿದೆ, ಅದು ಲಿಟ್ರಲಿ ಇಟ್ಸ್ ಸೀನ್. ಸೊ ಅದೊಂದು ವ್ಯಕ್ತಿಗೆ ಹಿಂಗಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ಫ್ಯಾಕ್ಟ್ ಅದು. ಸೊ ಅದಕ್ಕೋಸ್ಕರ ನನಗೆ ಬೇಜಾರಷ್ಟೇ. ಈಗ ಆ ಕುಟುಂಬಕ್ಕೆ ಧೈರ್ಯ ತುಂಬಿ ನೀವು
ನೀವು ಅದ್ರ ಪರವಾಗಿ ಧ್ವನಿ ಎತ್ತಕ್ಕೆ ಹೋಗಿನೇ ನಿಮ್ಮ ಹೌದು. ಸಂಗಾತಿಗೆ ಇಂಥದ್ದೊಂದು ಹೌದು. ಥ್ರೆಟ್ ಬಂದಿದೆ. ಹೌದು. ಸ್ವತಃ ಮಗಳನ್ನ ಆ ಥರದಲ್ಲಿ ಕಳ್ಕೊಂಡಂತಹ ಆ ತಾಯಿಗೆ ಇಷ್ಟು ವರ್ಷ ಏನು ಪರಿಸ್ಥಿತಿ ಹೆಂಗಿರ್ಬೋದು ಅಂತ ನಿಮ್ಗೆ ಇಮ್ಯಾಜಿನ್ ಮಾಡ್ಕೊಂಡು ಏನು ಹೇಳಿ? ಮೇಡಮ್ ನಾನು ಅಂದರೆ ಆ ವಿಡಿಯೋ ನೋಡಿದಾಗ ಅಂದರೆ ಒಂದು ಕ್ರಿಯೇಟ್ ಮಾಡಿದ್ರಲ್ಲ ಅದನ್ನ ನೋಡಿದಾಗ ನಾನು ಲಿಟ್ರಲಿ 2-3 ಡೇಸ್ ತೊಗೊಂಡಿದ್ದೀನಿ ಅದರಿಂದ ಆಚೆ ಬರೋದಕ್ಕೆ. ಅದು ಬಿಡಿ, ಅವ್ರು ಓಕೆ ಅವರೊಬ್ಬರು ಕ್ರಿಯೇಟ್ ಮಾಡಿ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡಿ ಮಾಡಿದ್ರು ಅಂತ ಹೇಳ್ಬೋದು. ಬಟ್ ತಾಯಿನೇ ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆ ತಾಯಿ ಹೇಳಿದಾಳಲ್ವ ಅವರ ಹೆಂಗೆ ಮರ್ಮಾಂಗಗಳನ್ನ ಮಾಡಿದ್ರು, ಎಷ್ಟು ಬ್ರುಟಲಾಗಿ ಮಾಡಿದ್ರು ಅಂತ ಹೇಳಿದಾರಲ್ವ. ಅದನ್ನು ಕೇಳಿಸ್ಕೊಂಡಾಗ ಎಷ್ಟು ಸಂಕಟ ಆಗಿರಬೇಕು. ಎಲ್ಲರಿಗೂ ಹೆಣ್ಮಕ್ಳು, ನನಗೂ ಒಬ್ಳು ಹೆಣ್ಮಕ್ಳಿದ್ದಾಳೆ. ಈ ಸೊಸೈಟಿಲಿ ಹೆಂಗೆ ಬೆಳೆಸೋದಪ್ಪ ಅನ್ನೋದನ್ನೇ ಭಯ ಆಗಕ್ಕೆ ಸ್ಟಾರ್ಟ್ ಹೋಗಿದೆ ಇವಾಗ. ಸೊ ಅವ್ರ ಪರವಾಗಿ ನಿಂತ್ಕೊಳ್ಳೇಬೇಕಲ್ವಾ ಪಾಪ. ಭಾಗವಾಗಿ ಇವತ್ತಿನ ಒಂದು ಖಂಡನ ಸಭೆ ಆಗಿದೆ. ನಿಮ್ಗೆ ಥ್ರೆಟ್ ನಿನ್ನೆ ಆಗಿದ್ದ ಘಟನೆ ಎಲ್ಲ ಇಟ್ಕೊಂಡು ಧರ್ಮಸ್ಥಳಕ್ಕೆ ಒಂದು ಜಾಥಾ ಹೋಗ್ತಾ ಇದೆ. ಇಡೀ ಸೌಜನ್ಯ ಕುಟುಂಬಕ್ಕೆ ಧರ್ಮಸ್ಥಳದಲ್ಲಿ ಯಾರೆಲ್ಲರೂ ಸಂತ್ರಸ್ತಿದ್ದಾರೋ ಅವರ ಪರವಾಗಿ ಮತ್ತು ನಿನ್ನೆ ಭಾರಿ ದೊಡ್ಡ ಮಟ್ಟದಲ್ಲಿ ದಾಳಿಗೊಳಗಾದಂತಹ ಯೂಟ್ಯೂಬರು, ಪತ್ರಕರ್ತರು, ಮೇಯರ್ ಹೌದು. ಅಂಥದ್ದೊಂದು ಜಾಥಾದಲ್ಲಿ ತಾವು ಭಾಗವಹಿಸ್ತೀರಾ? ಹಾಂ ಸರ್ ಮೇಡಮ್, ಅಂದರೆ ನನಗೆ ಆದರೆ ಖಂಡಿತ ಭಾಗವಹಿಸ್ತೀನಿ. ಯಾಕಂದರೆ ಮಕ್ಕಳು ಇನ್ನೂ ಚಿಕ್ಕವರಿಬ್ಬರು. ಸೊ ಅಕಸ್ಮಾತ್ ಇಲ್ಲಾಂದ್ರೂ ರಜತ್ ಅವರಂತೂ ಖಂಡಿತ ಹೋಗ್ತಾರೆ. ಸೊ ಅವ್ರಿಗೆ ನನ್ನ ಕಡೆಯಿಂದ ಎಷ್ಟು ಸಪೋರ್ಟ್ ಆಗುತ್ತೋ ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ. ವುಮೆನ್ ಕಮಿಷನ್ ಕಾಂಟ್ಯಾಕ್ಟ್ ಮಾಡಿದೆ ಮೇಡಮ್ ನಿಮ್ಮ ಈ ವಿಚಾರ? ನಾಗಲಕ್ಷ್ಮಿ ಮ್ಯಾಮು ಆ್ಯಕ್ಚುಲಿ ಕಾಂಟ್ಯಾಕ್ಟ್ ಮಾಡಬೇಕು. ಇವಾಗ ಜಸ್ಟ್ ಬರಬೇಕಾದ್ರೆ ಹಂಗೆ ಅಂದ್ಕೊಂಡೆ ಅವ್ರಿಗೆ ಕಾಲ್ ಮಾಡಬೇಕು ಅಂತ. ತುಂಬ ಒಳ್ಳೆ ಫ್ರೆಂಡ್ ಅವರು. ಸೊ ಕಾಲ್ ಮಾಡಿ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಫಸ್ಟು ಸೆನ್ ವೆಸ್ಟಲ್ಲಿ ಉಮಾರಾಣಿ ಮ್ಯಾಮ್ ಅಂತ ಇದ್ದಾರೆ. ಸೊ ಅವರು ತುಂಬ ಒಳ್ಳೆ ನಮಗೆ ಸ್ನೇಹಿತರು. ಸೊ ಆದ್ದರಿಂದ ತುಂಬ ಕೋಆಪ್ರೇಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಕೇಸಸ್ನ ಹ್ಯಾಂಡಲ್ ಮಾಡ್ತಾರೆ. ಬಿಕಾಸ್ ನಂದು ಫಸ್ಟ್ ಸೈಬರ್ ಕ್ರೈಮ್ದು ರಜತದ ಇನ್ಸಿಡೆಂಟ್ ಆದಾಗ ಅವರೇ ಹ್ಯಾಂಡಲ್ ಮಾಡಿದ್ದು. ವಿತಿನ್ 24 hours ಮಾಡಿದ್ದು. ಸೊ ಈ ಕೇಸ್ನು ಅದೇ ಥರ ಸೀರಿಯಸ್ ಆಗಿ ತೊಗೊಂಡು ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ.